ವಿರಾಜ್ ಉಕ್ಕಿ ಬರ್ತಾರೋ ಕೋಪನ ನುಂಗ್ಕೊಳ್ತಾ, ಡೋಂಟ್ ಟಾಕ್ ಅಬೌಟ್ ಮೈ ವೈಫ್ ಮಿಸ್ ಸಂಯುಕ್ತ ಅಂತ ಹೇಳ್ತಾ ಒಂದು ಕ್ಷಣ ಅವಳ ಕಣ್ಣನ್ನೇ ನೋಡ್ದ. ಆಗ ರಾಹುಲ್ ದೊಡ್ಡ ವಯಸ್ಸಲ್ಲಿ, ಲುಕ್ ಎವ್ರಿವನ್, ಮೋಸ ಮಾಡೋರು ಸುಳ್ಳು ಹೇಳೋರು ನಮ್ಮ ಕಂಪ್ನಿ ಎಂಪ್ಲಾಯಿ ಆಗೋಕೆ ಲಾಯಕ್ಕಿಲ್ಲ. ಸೊ ಮಿಸ್ ಸುರಭಿ ಅಂಡ್ ವಿರಾಜ್ನ ಜಾಬಿಂದ ಡಿಸ್ಮಿಸ್ ಮಾಡಬೇಕು ಅಂತ ಹೇಳ್ದ. ಕಾನ್ಫರೆನ್ಸ್ ಹಾಲಲ್ಲಿ ಎಲ್ಲರೂ ಸೇರಿ ಕೊಡ್ತಾ ಇರೋ ಮೆಂಟಲ್ ಟಾರ್ಚರಿಂದ ಸುರಭಿ ತಲೆ ತಿರುಗ್ಬಿದ್ಲು. ಬಟ್ ವಿರಾಜ್ ಅವಳನ್ನ ನೆಲಕ್ಕೆ ತಾಗದೇ ಇರೋ ಥರ ನಿಧಾನಕ್ಕೆ ಹಿಡ್ಕೊಂಡು ತನ್ನ ಎದೆಗೋರ್ಗಿಸ್ಕೊಂಡ. ಸುರಭಿ, ಏನಾಯ್ತು, ಕಣ್ಬಿಡು ಅಂತ ಹೇಳ್ತಾ ಕೆನ್ನೆ ತಟ್ತಾ ಇದ್ದ. ಸರ್, ಮೇಡಮ್ ಯಾಕೋ ಕಣ್ಬಿಡ್ತಾ ಇಲ್ಲ, ನಾವೀಗ್ಲೇ ಆಸ್ಪತ್ರೆಗೆ ಹೋಗೋಣ ಅಂತ ಹೇಮಂತ್ ಗಾಬರಿಯಿಂದ ಹೇಳ್ದ. ನೋ, ಯಾರು ಇಲ್ಲಿಂದ ಹೋಗೋ ಹಾಗಿಲ್ಲ. ಈ ಪ್ರಾಬ್ಲಮ್ ಇಂದ ಬಚಾವಾಗೋಕೆ ಇವಳು ನಾಟಕ ಆಡ್ತಾ ಇದ್ದಾಳೆ. ಈ ರೀತಿ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ಜಾಬ್ ಉಳಿಸ್ಕೊಳ್ಬೇಕು ಅನ್ನೋದು ಅವಳು ಪ್ಲಾನ್ ಅಂತ ರಾಹುಲ್ ಸಿಟ್ಟಿಂದ ಹೇಳ್ದ. ಅವನ್ ಮಾತು ಕೇಳಿ ವಿರಾಜ್ಗೆ ತುಂಬಾ ಸಿಟ್ಟು ಬಂತು. ಇವತ್ತು ಸುರಭಿ ಪ್ರಾಮಿಸ್ ಮಾಡಿಸ್ಕೊಂಡಿದ್ದಕ್ಕೆ ವಿರಾಜ್ ಸಿಟ್ಟಿಂದ ಎಲ್ರೂ ಬಚಾವಾಗಿದ್ರು. ನಂತರ ವಿರಾಜ್ ಕಣ್ಮುಚ್ಕೊಂಡು ಮನ್ಸಲ್ಲೇ ಏನೋ ಮಂತ್ರ ಹೇಳ್ತಾ ಸುರಭಿ ಹಣೆ ಮೇಲೆ ಕೈ ಇಟ್ಟ. ತಕ್ಷಣ ಸುರಭಿ ನಿಧಾನವಾಗಿ ಕಣ್ಬಿಡ್ತಾ, ನಾನು ಜ್ಯುವೆಲರಿ ಡಿಸ್ಟ್ರಾಯ್ ಮಾಡಿಲ್ಲ, ಪ್ಲೀಸ್ ನನ್ನ ಜಾಬಿಂದ ಡಿಸ್ಮಿಸ್ ಮಾಡಬೇಡಿ ಅಂತ ಕನ್ವರ್ಸೋಕೆ ಶುರು ಮಾಡಿದ್ಲು. ನೀವೆಲ್ಲರೂ ಹೇಳಿದ ಹಾಗೆ ಈ ಪ್ರಾಬ್ಲಮ್ಗೆ ನಾವೇ ರೆಸ್ಪಾನ್ಸಿಬಲ್. ಸೊ ಇದನ್ನ ಹೇಗೆ ಸಾಲ್ವ್ ಮಾಡ್ಬೇಕನ್ನೋದನ್ನು ನಮ್ಗೆ ಬಿಡಿ. ನಾಳೆ ಬೆಳಗ್ಗೆ ಎಕ್ಸಿಬಿಷನ್ ಅಲ್ಲಿ ಕಿಂಗ್ ಆಫ್ ದ ವರ್ಲ್ಡ್ ಜ್ಯುವೆಲರಿ ಪ್ರೆಸೆಂಟ್ ಆಗತ್ತೆ. ನೀವ್ಯಾರು ತಲೆ ಕೆಡ್ಸ್ಕೋಬೇಡಿ. ಅವನ್ ಮಾತ್ ಕೇಳಿ ಭರತ್ ಜೋರ ಕ್ಲಾಪ್ ಮಾಡ್ತಾ, ವಾವ್, ನಾಳೆ ಬೆಳಿಗ್ಗೆ ಆಗೋದ್ರಲ್ಲಿ ನಮ್ಮ ಅಸಿಸ್ಟೆಂಟ್ ಸಾಹೇಬ್ರು ಆ ಜ್ಯುವೆಲರಿನ ಹುಡುಕ್ತಾರಂತೆ, ವೆರಿ ಗುಡ್ ಅಂತ ಕಿಂಡಲ್ ಮಾಡ್ದ. ಓಕೆ ಫೈನ್, ನೀನ್ ಹೇಳಿರೋ ಮಾತಿಗೆ ಇಲ್ಲಿ ಎಲ್ರೂ ಸಾಕ್ಷಿ ಇದ್ದಾರೆ. ಸಪೋಸ್ ನಾಳೆ ಬೆಳಗ್ಗೆ ಎಕ್ಸಿಬಿಷನ್ ಅಲ್ಲಿ ಜ್ಯುವೆಲರಿ ಪ್ರೆಸೆಂಟ್ ಆಗ್ಲಿಲ್ಲ ಅಂದ್ರೆ ನೀವಿಬ್ರು ಜಾಬ್ ಕಳ್ಕೊತೀರ ಆ್ಯಂಡ್ ನಾನ್ ನಿಮ್ಮಿಬ್ರು ಮೇಲೂ ಕಂಪ್ಲೇಂಟ್ ಫೈಲ್ ಮಾಡ್ತೀನಿ ಅಂತ ರಾಹುಲ್ ಸ್ಟ್ರಿಕ್ಟ್ ಆಗಿ ಹೇಳಿದಾಗ ಎಲ್ರೂ ಓಕೆ ಅಂದ್ರು. ವಿರಾಜ್ ಕೂಲಾಗಿ ಹೋಗ್ತಾ ಇರೋದು ನೋಡಿ ರಾಹುಲ್ ಸ್ಮೈಲ್ ಮಾಡ್ತಾ, ತಿಪ್ಪರ್ಲಾಗ ಹಾಕಿದ್ರು ಕಿಂಗ್ ಆಫ್ ದ ವರ್ಲ್ಡ್ ಎಲ್ಲಿದೆ ಅಂತ ನಿಂಗೆ ಕಂಡು ಹಿಡಿಯೋಕ್ಕಾಗಲ್ಲ. ನಾಳೆ ನಡೆಯೋ ಡ್ರಾಮಾ ನೋಡೋಕ್ಕೆ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಅಂತ ಮನ್ಸಲ್ಲೇ ಹೇಳ್ಕೊಂಡ. ಇನ್ನೊಂದು ಕಡೆ ಸುರೇಂದ್ರ ರಾವ್ ಮತ್ತೆ ರೇಣುಕಾ ಟೆನ್ಷನಿಂದ ಸೋಫಾ ಮೇಲೆ ಕೂತಿದ್ರು. ಸುರಭಿ ಮತ್ತೆ ವಿರಾಜ್ ಮನೆಗೆ ಬರ್ತಿದ್ದ ಹಾಗೆ, ಏನಾಯ್ತು ಸುರಭಿ, ಅದ್ ಹೇಗೆ ನೀನ್ ಮಾಡಿರೋ ಜ್ಯುವೆಲರಿ ಮಿಸ್ ಆಯ್ತು? ವಿರಾಜ್, ನೀನಾದ್ರೂ ಜವಾಬ್ದಾರಿಯಿಂದ ನೋಡ್ಕೋಬೇಕಿತ್ತು ಅಲ್ವಾ? ಅಂತೂ ನನ್ನ ಮಗಳಿಗೆ ಒಳ್ಳೆ ಜಾಬ್ ಸಿಕ್ತು ಅಂತ ಖುಷಿ ಪಡ್ತಾ ಇರುವಾಗ ಏನೋ ಒಂದು ಎಡವಟ್ಟಾಗಿ ಈ ಖುಷಿನೂ ಹಾಳಾಗುತ್ತೆ. ನನ್ನ ಮಗಳು ಲೈಫಲ್ಲಿ ಯಾಕಪ್ಪ ಇಷ್ಟು ಕಷ್ಟ ಕೊಡ್ತೀಯ ದೇವ್ರೇ ಅಂತ ಹೇಳ್ತಾ ಅಳೋಕ್ ಶುರು ಮಾಡಿದ್ದು. ಆ ನ್ಯೂಸ್ ಕೇಳಿದ ಮೇಲಿಂದ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗೆ ಫೀಲ್ ಆಗ್ತಾ ಇದೆ. ಅಂಥದ್ರಲ್ಲಿ ನೀನು ಸಣ್ಣ ಪ್ರಾಬ್ಲಮ್ ಅಂತೀಯಲ್ಲ, ಜ್ಯುವೆಲರಿನ ಕೇರ್ಫುಲ್ ಆಗಿ ಇಡೋದು ನಿನ್ನ ರೆಸ್ಪಾನ್ಸಿಬಿಲಿಟಿ ಕೂಡ ಆಗಿತ್ತು. ನಿನ್ನ ಮೇಲೆ ನಂಬಿಕೆ ಇಟ್ಟು ಸುರಭಿ ನಿನ್ನ ಅಸಿಸ್ಟೆಂಟಾಗಿ ಅಪಾಯಿಂಟ್ ಮಾಡ್ಕೊಂಡಿದ್ಲು. ಆದರೆ ನೀನು ಆ ಕೆಲಸನ ಸರಿಯಾಗಿ ಮಾಡಲಿಲ್ಲ ಅಂತ ಸುರೇಂದ್ರ ಹೇಳಿದಾಗ ವಿರಾಜ್ಗೆ ಆಶ್ಚರ್ಯ ಆಯಿತು. ಯಾವಾಗಲೂ ರೇಣುಕಾ ಮಾತ್ರ ವಿರಾಜ್ನ ಬ್ಲೇಮ್ ಮಾಡ್ತಾ ಇದ್ದು, ಈಗ ಅವಳ ಜೊತೆ ಸುರೇಂದ್ರ ಕೂಡ ಸೇರ್ಕೊಂಡಿದ್ದ. ಅಪ್ಪ ಪ್ಲೀಸ್, ಇದರಲ್ಲಿ ವಿರಾಜ್ದು ಏನೂ ತಪ್ಪಿಲ್ಲ, ಎಲ್ಲ ಆಗಿದ್ದು ನನ್ನಿಂದ ಅಂತ ಸುರಭಿ ನೋವಿಂದ ಹೇಳಿದ್ಲು. ಮಾವ, ನೀವ್ಯಾರೂ ವರಿ ಮಾಡ್ಕೊಳ್ಬೇಡಿ, ನಾನೆಲ್ಲ ಸರಿ ಮಾಡ್ತೀನಿ. ಸುರಭಿ ಅವಳ ಜಾಬಲ್ಲಿ ಕಂಟಿನ್ಯೂ ಆಗೇ ಆಗ್ತಾಳೆ. ನಿಮ್ಮ ಹೆಸರಿಗೆ ಕಂಪ್ನಿ ಹೆಸರಿಗೆ ಧಕ್ಕೆ ಬರದೇ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ ಅಂತ ವಿರಾಜ್ ಧೈರ್ಯ ತುಂಬ್ದ. ಅವನ್ ಮಾತು ಮುಗಿಸೋ ಅಷ್ಟರಲ್ಲಿ ರೇಣುಕಾ, ಅಪ್ಪ ತಂದೆ, ನೀನು ನಿನ್ ಪಾಡಿಗಿರು, ನಮ್ ತಂಟೆಗೆ ಬರಬೇಡ. ನೀನ್ ಹೆಲ್ಪ್ ಮಾಡೋಕ್ ಹೋಗಿ ಮತ್ತೊಂದು ಏನಾದ್ರೂ ಆದ್ರೆ ಕಷ್ಟ. ಇಂಥ ಸಿಚುವೇಶನಲ್ಲಿ ನಾವು ಸಂಯುಕ್ತ ಹತ್ರ ಆಗ್ಲಿ ಭರತ್ ಹತ್ರ ಆಗ್ಲಿ ಹೆಲ್ಪ್ ಕೇಳೋ ಹಾಗಿಲ್ಲ. ಯಾಕಂದ್ರೆ ನೀನು ಪಾರ್ಟಿಲಿ ಸೀನ್ ಕ್ರಿಯೇಟ್ ಮಾಡಿ ಅವ್ರೆಲ್ರಿಗೂ ನಮ್ಮೇಲೆ ಕೋಪ ಬರೋ ಹಾಗೆ ಮಾಡಿದ್ಯಾ. ಎಲ್ಲ ನಮ್ಮ ಕರ್ಮ. ವಿರಾಜ್ ಏನೋ ಹೇಳೋಕೆ ಬಾಯಿ ತೆಗ್ದಾಗ ರೇಣುಕಾ ಅವನನ್ನ ತಡೆದು, ಒಂದ್ ನಿಮಿಷ, ನಂಗೀಗ ಎಲ್ಲ ಅರ್ಥ ಆಗ್ತಾ ಇದೆ. ಸ್ವಲ್ಪ ದಿನದ ಹಿಂದೆ ಲಕ್ಸುರಿಯಸ್ ಕಾರ್ನ ಗಿಫ್ಟ್ ಮಾಡಿದಾಗಲೇ ನಂಗೆ ಡೌಟ್ ಬಂದಿತ್ತು. ಆದ್ರೂ ನೀನು ಹಾನೆಸ್ಟ್ ವ್ಯಕ್ತಿ, ಕಳ್ತನ ಕೊಲೆ ಎಲ್ಲ ಮಾಡಿ ದುಡ್ಡು ತಂದಿರಲ್ಲ ಅನ್ಕೊಂಡಿದ್ದೆ. ಆದ್ರೆ ಈಗ ನಿನ್ನ ನಿಜವಾದ ಮುಖ ಗೊತ್ತಾಯ್ತು. ನೀನೇ ಆ ಜ್ಯುವೆಲರಿ ಕಳ್ತನ ಮಾಡಿ ಅದನ್ನ ಮಾರಿ ಕಾರ್ ತಂದಿದ್ಯಾ ಅಲ್ವಾ? ನಿಜ ಹೇಳೋ ಅಂತ ಕೋಪದಿಂದ ಕೇಳಿದ್ಲು. ಅಮ್ಮ ಪ್ಲೀಸ್, ಹಾಗೆಲ್ಲ ಮಾತಾಡ್ಬೇಡ. ವಿರಾಜ್ ಯಾವತ್ತೂ ಅಂತ ಕೆಲಸ ಮಾಡೋಕ್ ಸಾಧ್ಯನೇ ಇಲ್ಲ ಅಂತ ಸುರಭಿ ಫುಲ್ ಕಾನ್ಫಿಡೆಂಟ್ ಆಗಿ ಹೇಳಿದ್ಲು.
ಅದೇ ಟೈಮ್ಗೆ ವಿರಾಜ್ ಮೊಬೈಲ್ಗೆ ಸತ್ಯಜಿತ್ ಕಾಲ್ ಮಾಡ್ದ. ತಕ್ಷಣ ವಿರಾಜ್ ತನ್ನ ಮೊಬೈಲ್ ತಗೊಂಡು ಹೊರಗಡೆ ಹೋದ. ಎಸ್ ಸತ್ಯಜಿತ್, ಏನಾದರೂ ಗೊತ್ತಾಯ್ತಾ? ಸರ್, ನಾನು ಆಲ್ರೆಡಿ ಎಲ್ಲ ಇನ್ಫಾರ್ಮೇಷನ್ನು ಕಲೆಕ್ಟ್ ಮಾಡಿದ್ದೀನಿ ಅಂದ ಸತ್ಯಜಿತ್. ಗುಡ್. ನನ್ನ ಹೆಂಡತಿ ಡ್ರೀಮ್ ಪ್ರಾಜೆಕ್ಟ್ನ ಕದ್ದಿರೋ ಆ ಖದೀಮ ಯಾರು ಅಂತ ವಿರಾಜ್ ಸೀರಿಯಸ್ ಟೋನಲ್ಲಿ ಕೇಳಿದಾಗ ಸತ್ಯಜಿತ್, ಭರತ್ ರಾವ್, ಅವನ ಪಕ್ಕದ ರಾಜ್ಯದಲ್ಲಿರೋ ಪ್ರೊಫೆಷನಲ್ ಗ್ಯಾಂಗ್ ಜೊತೆ ಮಾತಾಡಿ ಅವ್ರ ಹತ್ರ ಕೆಲಸ ಮಾಡಿಸಿದ್ದಾನೆ ಸರ್ ಅಂದ. ಭರತ್ ಹೆಸರು ಕೇಳ್ತಿದ್ದ ಹಾಗೆ ವಿರಾಜ್ ಮುಖದಲ್ಲಿ ಏನೋ ಬದಲಾವಣೆ ಆಯಿತು. ಓಕೆ ಸತ್ಯಜಿತ್, ನಾನು ಬರ್ತಾ ಇದ್ದೀನಿ. ಮುಂದೆ ಏನು ಮಾಡಬೇಕು ಅಂತ ಅಲ್ಲೇ ಬಂದು ಹೇಳ್ತೀನಿ ಅಂತ ಹೇಳ್ತಾ ಕಾಲ್ ಕಟ್ ಮಾಡ್ದ. ಭರತ್, ಇನ್ನು ಮುಂದೆ ಶನಿ ಕಾಟ ಶುರು ಕಣೋ ನಿಮಗೆ ಅಂತ ಹೇಳಿದಾಗ ಅವನ ಕಣ್ಣಲ್ಲಿ ಮತ್ತದೇ ಬೆಳಕು ಫ್ಲ್ಯಾಶ್ ಆಯಿತು. ಅರ್ಧ ಗಂಟೆ ನಂತರ ವಿರಾಜ್ ತುಂಬ ಸೀರಿಯಸ್ ಆಗಿ ಸತ್ಯಜಿತ್ ಎದುರು ಕೂತಿದ್ದ. ಸತ್ಯಜಿತ್ ಸ್ವಲ್ಪ ಭಯದಿಂದಲೇ, ಸರ್, ನಾನು ಸರಿಯಾಗಿ ಎನ್ಕ್ವೈರಿ ಮಾಡಿದ್ದೀನಿ. ಭರತ್ ರಣದೀಪ್ ಅನ್ನೋ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡಿ ಅವನ ಕೈಯಿಂದ ಈ ಕೆಲಸ ಮಾಡಿಸಿದ್ದಾನೆ. ಇಲ್ಲಿ ಮೀಟ್ ಆದರೆ ಯಾರಿಗಾದ್ರೂ ಡೌಟ್ ಬರುತ್ತೆ ಅಂತ 2 ದಿನದ ಹಿಂದೆ ಅವರಿಬ್ರು ರಾಜಸ್ಥಾನದಲ್ಲಿ ಮೀಟ್ ಆಗಿದ್ರು. ಅಲ್ಲೇ ಪ್ಲಾನ್ ಎಕ್ಸಿಕ್ಯೂಟ್ ಆಗಿತ್ತು. ರಣದೀಪ್ ಅನ್ನೋ ವ್ಯಕ್ತಿ ಹೆಸರು ಈಗಾಗಲೇ ಪೊಲೀಸ್ ರೆಕಾರ್ಡಲ್ಲಿದೆ. ವಿರಾಜ್ ಒಂದ್ಸಲ ಸತ್ಯಜಿತ್ ಕಡೆ ನೋಡಿ, ಡೋಂಟ್ ಸ್ಟಾಪ್, ಕಂಟಿನ್ಯೂ ಅಂತ ಹೇಳ್ದ. ಸತ್ಯಜಿತ್ ಭಯದಿಂದ ಎಂಜಲ್ ನುಗ್ತಾ, ಆ್ಯಕ್ಚುಲಿ ಆ ರಣದೀಪ್ ನನ್ನ ಎನಿಮೆ ಆಗಿರೋ ಡೇವಿಡ್ ಕಡೆಯವನು. ನಾನು ಆಲ್ರೆಡಿ ಇದ್ರ ಬಗ್ಗೆ ವಿಚಾರಿಸೋದಕ್ಕೆ ನಮ್ಮ ಹುಡುಗರನ್ನ ಕಳಿಸಿದ್ದೆ, ಆದರೆ ಡೇವಿಡ್ ಅವ್ರನ್ನೆಲ್ಲ ಕಟ್ ಹಾಕಿದ್ದಾನೆ ಅಂದ. ಓ, ಇಸ್ ಇಟ್? ಈ ಡೇವಿಡ್ ಯಾರು? ಡೇವಿಡ್ ನಮ್ಮ ರಾಜ್ಯದಲ್ಲೇ ದೊಡ್ಡ ನಟೋರಿಯಸ್ ರೌಡಿ ಸರ್. ಅವನಿಗೆ ಗೋಲ್ಡ್ ಡೀಲಿಂಗ್ಸಲ್ಲಿ ಮಾಫಿಯಾದಲ್ಲಿ ಲಿಂಕ್ ಇದೆ. ನಾನು ಅವನಕ್ಕಿಂತ ಮೊದಲೇ ಈ ಫೀಲ್ಡಿಗೆ ಬಂದಿದ್ರು ಅವನ ಪವರ್ ಮುಂದೆ ನಾನು ಏನೂ ಅಲ್ಲ ಅಂತ ಸತ್ಯಜಿತ್ ಸ್ಯಾಡ್ ವಾಯ್ಸಲ್ಲಿ ಹೇಳ್ದ. ಡೋಂಟ್ ವರಿ, ಈಗ ನೀನು ನನ್ನ ಡೇವಿಡ್ ಇರೋ ಜಾಗಕ್ಕೆ ಕರ್ಕೊಂಡು ಹೋದರೆ ಇನ್ಮುಂದೆ ನೀನೇ ಅವನಕ್ಕಿಂತ ದೊಡ್ಡ ಹೆಸರು ತಗೊಳ್ತೀಯ. ಅವನೆಲ್ಲಿರ್ತಾನೆ ಹೇಳು? ನನ್ನ ಹೆಂಡತಿ ಡ್ರೀಮ್ ಪ್ರಾಜೆಕ್ಟ್ ಹಾಳು ಮಾಡೋ ಧೈರ್ಯ ಎಲ್ಲಿಂದ ಬಂತು ನಾನು ನೋಡ್ತೀನಿ ಅಂತ ವಿರಾಜ್ ಹಲ್ ಕಡಿತಾ ಹೇಳ್ದ. ಈಗ ವಿರಾಜ್ ಡೇವಿಡ್ ಜಾಗಕ್ಕೆ ಹೋದರೆ ಅವರಿಬ್ಬರ ಮಧ್ಯೆ ನಡೆಯೋ ವಾರ್ನ ನೆನೆಸ್ಕೊಂಡು ಸತ್ಯಜಿತ್ ಮೈ ಬೆವರೋಯ್ತು. ಆದರೆ ಸರ್, ನಾವು ಅಲ್ಲಿಗೆ ಹೋಗೋದು ಸೇಫ್ ಅಲ್ಲ ಅನ್ಸುತ್ತೆ. ಅವನಿರೋ ಜಾಗ ತುಂಬ ಡೇಂಜರಸ್. ಡೇವಿಡ್ ಎಷ್ಟು ಸ್ಟ್ರಾಂಗ್ ಅಂತ ನಂಗೆ ಗೊತ್ತು ಸರ್. ಈಗ ನಾವಲ್ಲಿ ಹೋದರೆ ಹುಲಿ ಬೋನಿಗೆ ನಾವಾಗೇ ಹೋಗಿ ಆಹಾರ ಆಗೋದು ಗ್ಯಾರಂಟಿ ಅಂತ ಹೇಳೋ ಬೇಡವೋ ಅಂತ ತಡವರ್ಸಿ ಹೇಳ್ದ. ವಾಟ್ ಸತ್ಯಜಿತ್, ಆ ಡೇವಿಡ್ ಹುಲಿ ಆದರೆ ನಾನು ವಿರಾಜ್, ನನ್ನ ಪವರ್ ಏನು ಅಂತ ನಿನಗೂ ಗೊತ್ತು ತಾನೆ ಅಂತ ವಿರಾಜ್ ಕಣ್ಣು ಹೊಡಿತಾ ಹೇಳ್ದ. ವಿರಾಜ್ ಪವರ್ ನೆನಪಾಗ್ತಾ ಇದ್ದ ಹಾಗೆ ಸತ್ಯಜಿತ್ಗೆ ಭಯದಿಂದ ಚಳಿ ಜ್ವರ ಬಂದು ಹೋಯ್ತು. ಕೇವಲ ಪಾಕೆಟ್ FM ನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.